ಎಲ್ಲರಿಗೂ ನಮಸ್ಕಾರ. ಇವತ್ತೊಂದು ಒಳ್ಳೆ ಅದ್ಭುತವಾದ ಒಂದು ದೋಸೆ ಮಾಡ್ಕೊಳ್ಳೋಣ. ದೋಸೆ ಅಂದರೆ ಮಾಮೂಲಿ ದೋಸೆ ಅಲ್ಲ, ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ವೆಯ್ಟ್ ಲಾಸ್ ಮಾಡೋರ್ಗಂತೂ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ನಾವು ಎಷ್ಟು ತಿಂದ್ರೂ ವೆಯ್ಟ್ ಗೇನ್ ಆಗ್ತೀವಿ ಅನ್ನೋ ಭಯನೇ ಬೇಡ, ಅಷ್ಟು ಚೆನ್ನಾಗಿರುತ್ತೆ. ಒಂದು ಸೌತೆಕಾಯಿ ಮತ್ತು ಒಂದು ಆಲೂಗಡ್ಡೆ ಹಾಕಿ ತುಂಬಾ ಅದ್ಭುತವಾದ ಒಂದು ದೋಸೆ ಮಾಡ್ಕೊಳ್ಳೋಣ. ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಕ್ವಿಕ್ಕಾಗಿ. ಮೊದಲಿಗೆ ಒಂದು ಪಾತ್ರೆಗೆ ರವೆ ಹಾಕ್ಕೊಳ್ಳೋಣ. ಒಂದು 1/4 kg ತೊಗೊಳ್ತಾ ಇದ್ದೀನಿ, ಇಬ್ಬರಿಗಾದರೆ ಕರೆಕ್ಟಾಗಿ ಆಗುತ್ತೆ. ಈ ರೀತಿ ಮಾಡ್ಕೊಳ್ಳಿ. ಅದಕ್ಕೆ ನೀರು ಅದು ಮುಳುಗೋ ಅಷ್ಟು ನೀರು ಹಾಕಿಡೋಣ. ಒಂದು 2 ನಿಮಿಷ ಇಟ್ಟರೆ ಸಾಕು. ಒಂದು ಪ್ಲೇಟ್ ಮುಚ್ಚಿಡೋಣ. ಅಷ್ಟರೊಳಗೆ ಇದಕ್ಕೆ ಏನೇನು ಪ್ರಿಪ್ರೇಷನ್ ಬೇಕೋ ಮಾಡ್ಕೊಳ್ಳೋಣ. ನಾನು ಸಬ್ಸಿಗೆ ಸೊಪ್ಪು ಪಾಟಲ್ಲಿ ಹಾಕ್ಕೊಂಡಿದ್ದೆ, ತುಂಬ ಚೆನ್ನಾಗಿ ಬಂದಿದೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ ರೀತಿ ನೀವು ಪಾಟಲ್ಲಿ ಹಾಕ್ಕೊಂಡು ತಕ್ಷಣಕ್ಕೆ ಬೇಕಂದರೆ ಈ ರೀತಿ ಬಿಡಿಸ್ಕೊಂಡು ಮಾಡ್ಕೊಂಡ್ಬಿಡ್ಬೋದು. ಏನು ನಾವು ನೆನೆಸಿಟ್ಟಿದ್ವಿ ಒಂದು 5 ನಿಮಿಷದ ಕಾಲ ರವೆನ ರುಬ್ಕೊಳ್ಳೋಕೆ ಹಾಕ್ಕೊಳ್ಬೇಕಾಗುತ್ತೆ. ಡೈರೆಕ್ಟಾಗಿ ಮಾಡೋಕ್ಕೆ ಬರೋಲ್ಲ, ರುಬ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಒಂದು ಇಡೀ ಸೌತೆಕಾಯಿ ಮತ್ತು ಒಂದು ಇಡೀ ಆಲೂಗಡ್ಡೆ, ತುರಿದಿರೋ ಆಲೂಗಡ್ಡೆ ಹಾಕ್ಕೊಳ್ಳೋ ಅಥವಾ ಕಟ್ ಮಾಡಿಯನ್ನು ಸಹ ಹಾಕ್ಕೊಳ್ಬೋದು. ರುಬ್ಬಿ ಹಾಕ್ಕೊಂಡ್ರೆ ಸ್ವಲ್ಪ ಬೇಗ ಪೇಸ್ಟ್ ಆಗುತ್ತೆ, ದೋಸೆ ಅದಕ್ಕೆ ಬರುತ್ತೆ. ಸೊ ಈ ರೀತಿ ಹಾಕ್ಕೊಳ್ಳಿ. ಮತ್ತು ಇದಕ್ಕೆ ಒಂದು 3 ಸ್ಪೂನು ಗೋಧಿ ಹಸಿಟ್ಟು ಬಳಸ್ಕೊಳ್ಳಿ. ತುಂಬ ಚೆನ್ನಾಗಿ ಟೆಕ್ಸ್ಚರ್ ಅದು ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಸ್ವಲ್ಪ ನೀರು ಹಾಕ್ಕೊಳ್ಳಿ, ಯಾಕೆಂದರೆ ಸೌತೆಕಾಯಿ ಮತ್ತು ಆಲೂಗಡ್ಡೆಲಿ ಆಲ್ಮೋಸ್ಟ್ ನೀರಿರುತ್ತೆ. ಸ್ವಲ್ಪ ಹಾಕ್ಕೊಂಡು ಈ ರೀತಿ ಫೈನ್ ಪೇಸ್ಟ್ ಮಾಡಿಕೊಂಡು ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಒಮ್ಮೆ ಈ ರೀತಿ ಮಾಡ್ಕೊಂಡು ತಿಂದರೆ ಪದೇ ಪದೇ ಇದೇ ಬೇಕು ತಿಂಡಿ, ಬೆಳಗ್ಗಿನ ತಿಂಡಿಗೆ ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ. 1 ಸ್ಪೂನ್ ಜೀರಿಗೆ ಮತ್ತು ಒಂದು ಇಡಿಯಷ್ಟು ಈರುಳ್ಳಿ ಹಾಕ್ಕೊಳ್ಳಿ. ಇಲ್ಲ ದೊಡ್ಡದೊಂದು ಸಣ್ಣ ಕಟ್ ಮಾಡಿ ಹಾಕ್ಕೊಳ್ಳಿ, ದಪ್ಪ ಬೇಡ, ತುಂಬ ಫೈನ್ಲಿ ಚಾಪ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಮತ್ತು ನನಗೆ ಸಬ್ಸಿಗೆ ಸೊಪ್ಪು ಏನು ಸಿಕ್ಕಿದೆ ಅದನ್ನು ಸಹ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಬಳಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ. ನಾವು ದೋಸೆ ಮಾಡಬೇಕಂದ್ರೆ ಬ್ಯಾಟರ್ನ ಒಂದು 2-3 ಗಂಟೆಗಳ ಕಾಲ ಇಟ್ಕೊಳ್ತೀವಿ. ಈ ಬ್ಯಾಟರ್ನ ಆ ರೀತಿ ಏನು ಇಟ್ಕೊಳ್ಳೋಂಗಿಲ್ಲ. ನಾವು ರವೆ ಫಸ್ಟ್ ನೆನೆಸ್ಕೊಂಡಿರೋದ್ರಿಂದ ಮಿಕ್ಸ್ ಮಾಡಿದ ತಕ್ಷಣವೇ ನಾವು ಮಾಡ್ಕೊಳ್ಬೋದು. ಕಲರ್ಫುಲ್ಲಾಗಿ ಇರಲಿ ಅಂತ ಒಂದು ಇಡಿಯಷ್ಟು ನಾನು ಕ್ಯಾರೆಟ್ನ ಸಹ ಬಳಸ್ತಾ ಇದ್ದೀನಿ. ನಿಮ್ಗೆ ಇಷ್ಟವಾದ ತರಕಾರಿನ ಬಳಸ್ಕೊಳ್ಬೋದು. ಕ್ಯಾರೆಟು, ಬೀನ್ಸು, ಬೀಟ್ರೋಟು ಆ ರೀತಿಯಾದ ತರಕಾರಿನ ನಾವಿಲ್ಲಿ ಬಳಸ್ಕೊಳ್ಬೋದು ತುರಿದ್ಬಿಟ್ಟು. ಸೊ ಈಗ ಇಟ್ಕೊಂಡು ನೀಟಾಗಿ ಇದಕ್ಕೆ ಸ್ವಲ್ಪ ನೀರು ಸ್ಪ್ರಿಂಕಲ್ ಮಾಡಿ ಈ ರೀತಿ ನೀಟಾಗಿ ಒರೆಸ್ಕೊಂಡು ದೋಸೆ ಹಾಕ್ಕೊಂಡ್ರೆ ಆಯಿತು. ಪ್ರತಿಯೊಂದಕ್ಕೂ ಈ ಥರ ಮಾಡ್ಕೊಳ್ಬೋದು, ಇಲ್ಲಾಂದರೆ ಡೈರೆಕ್ಟಾಗಿ ಒಂದು ಸಲ ಮಾಡಿಕೊಂಡ್ರೆ ನೀಟಾಗಿ ದೋಸೆ ಅನ್ನೋದು ಚೆನ್ನಾಗಿ ಬರುತ್ತೆ. ಈಗ ನೋಡಿ, ನಾವು ಎಷ್ಟು ತೆಳುವಾಗಬೇಕಂದ್ರೂ ಅಷ್ಟು ತೆಳುವಾಗಿ ನಾವಿಲ್ಲಿ ಮಾಡ್ಕೊಳ್ಬೋದು ದೋಸೆನ. ನಾವಿಲ್ಲಿ ನಾರ್ಮಲ್ ದೋಸೆಗನ ಮಸಾಲೆ ದೋಸೆಗನ ತುಂಬ ಅದ್ಭುತವಾಗಿರುತ್ತೆ. ಮಿಸ್ ಮಾಡಿದೆ ವಿಡಿಯೋ ಪೂರ್ತಿ ನೋಡಿ, ಇದೇ ರೀತಿ ಮಾಡ್ಕೊಳ್ಳಿ. ನಮಗೆ ಇಲ್ಲಿ ಇಷ್ಟ ಇದ್ದರೆ ತುಪ್ಪ, ಎಣ್ಣೆ ಅಥವಾ ಬಳಸ್ಬೋದು, ಅಥವಾ ಬೇಡ ನಮಗೇನು ಬೇಡ ಅಂದ್ರೂ ಹಾಗೇನೂ ಸಹ ಮಾಡ್ಕೊಳ್ಬೋದು. ತುಂಬ ಅದ್ಭುತವಾಗಿರುತ್ತೆ, ತುಂಬ ರುಚಿ ಕೊಡುತ್ತೆ, ತುಂಬ ಚೆನ್ನಾಗಿರುತ್ತೆ. ಈ ರೀತಿ ದೋಸೆ ಬೇಟರ್ ಹಾಕಿ ಸ್ವಲ್ಪ ತುಪ್ಪ ಹಾಕಿ ಮೇಲೆ ಒಂದು ಪ್ಲೇಟ್ ಹಾಕಿ ಒಂದು ನಿಮಿಷ ಬಿಟ್ಕೊಂಡ್ರೆ ಸಾಕು. ನೋಡಿ ಎಷ್ಟು ಚೆನ್ನಾಗಾಗಿದೆ, ಪರ್ಫೆಕ್ಟಾಗಿ ದೋಸೆ ಅನ್ನೋದು ಬರುತ್ತೆ. ಇಲ್ಲಿ ನಾವು ಮುರಿಯೋದು, ಅರಿಯೋದು ಆ ಥರದ್ದು ಏನೂ ಆಗೋಲ್ಲ, ತುಂಬ ಚೆನ್ನಾಗಿರುತ್ತೆ. ಎರಡೂ ಸೈಡ್ ಈ ರೀತಿ ಬೇಯಿಸ್ಕೊಳ್ಬೇಕಾಗುತ್ತೆ. ಈ ಕಡೆ 1-2 ನಿಮಿಷ, ಆ ಕಡೆ 1-2 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಪರ್ಫೆಕ್ಟಾದ ದೋಸೆ ತುಂಬ ರುಚಿಯಾಗಿ ಬಾಯಲ್ಲಿಟ್ಟರೆ ಇನ್ನೂ ತಿನ್ನಬೇಕು ಅನ್ನೋ ಕ್ರೇಜಿನೆಸ್ ಜಾಸ್ತಿ ಆಗುತ್ತೆ. ಅಷ್ಟು ಅದ್ಭುತವಾಗಿರೋ ಅಂಥ ದೋಸೆ ಇದು. ಮಿಸ್ ಮಾಡದೆ ಮಾಡ್ಕೊಳ್ಳಿ ಈ ರೀತಿ. ಇನ್ನೂ ಯಾರೆಲ್ಲ ನನ್ನ ಪೇಜ್ನ ಫಾಲೋ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಫಾಲೋ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಸಹ ಶೇರ್ ಮಾಡ್ಕೊಳ್ಳಿ, ಇಲ್ಲ ಸೇವ್ ಮಾಡಿ ಇಟ್ಕೊಳ್ಳಿ. ಈ ರೆಸಿಪಿನ ಮಾಡಬೇಕು ಅಂತ ತಕ್ಷಣಕ್ಕೆ ನೋಡಿ ಮಾಡ್ಕೊಳ್ಬೋದು. ನೋಡಿ ಪ್ರತಿಯೊಂದು ದೋಸೆನೂ ಅದೇ ರೀತಿ ಮಾಡ್ಕೊಳ್ಬೇಕಾಗುತ್ತೆ ನಾವು. ಎಷ್ಟು ಚೆನ್ನಾಗಿರುತ್ತೆ, ಅಷ್ಟು ಪರ್ಫೆಕ್ಟಾಗಿ ಬರುತ್ತೆ. ಹೊಸ್ದಾಗಿ ಕಲಿಯೋರ್ಗಂತೂ ತುಂಬಾ ಸುಲಭ ಮಾಡ್ಕೊಳ್ಳೋದು, ಆರೋಗ್ಯವಾಗಂತೂ ಇರುತ್ತೆ. ಇದಕ್ಕೊಂದು ಒಳ್ಳೆ ಚಟ್ನಿ ಮಾಡ್ಕೊಳ್ಳೋಣ. 2 ಹಸಿಮೆಣ್ಸಿನ್ಕಾಯಿ ಮತ್ತು 1 ಇಡಿಯಷ್ಟು ತೆಂಗಿನಕಾಯಿ ಹಾಕ್ಕೊಳ್ಳೋಣ. ಅಂದರೆ ತೆಂಗಿನಕಾಯಿ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿನೇ ಇರಬೇಕು ಈ ತೆಂಗಿನಕಾಯಿ ಚಟ್ನಿಗೆ. ಈ ದೋಸೆಗೆ ಪರ್ಫೆಕ್ಟ್ ಆದ ಚಟ್ನಿ ಅಂತಲೇ ಹೇಳ್ಬೋದು. ಇದಕ್ಕೆ ಒಂದು 2 ಸ್ಪೂನು ಅಥವಾ 3 ಸ್ಪೂನಷ್ಟು, ಅಂದರೆ ತೆಂಗಿನಕಾಯಿ 1 ಕಪ್ ಹಾಕಿದ್ರೆ ಅದರಲ್ಲಿ ಅರ್ಧ ಕಪ್ಪು ನಾವು ಇಲ್ಲಿ ಹುರ್ಗಡ್ಲೆನ ಬಳಸ್ಕೊಳ್ಬೇಕಾಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಬಳಸ್ಕೊಳ್ಳೋಣ. ಸ್ವಲ್ಪ ನೀರು ಹಾಕಿದ್ರೆ ಸಾಕು. ಕೇವಲ ಒಂದು 3 ನಮಗೆ ಇಂಗ್ರೀಡಿಯೆಂಟಲ್ಲಿ ನಮಗೆ ಈ ಚಟ್ನಿ ಅನ್ನೋದು ತುಂಬ ಅದ್ಭುತವಾಗಿ ರೆಡಿ ಆಗಿಬಿಡುತ್ತೆ. ಬೆಳಗಿನ ತಿಂಡಿಗೆ ಅಥವಾ ಲಂಚ್ ಬಾಕ್ಸ್ಗೆ ಅಥವಾ ಈವ್ನಿಂಗ್ ಮಕ್ಕಳು ಬಂದ ತಕ್ಷಣ ಈ ರೀತಿ ಮಾಡಿಕೊಟ್ರೆ ನಿಜವಾಗ್ಲೂ ಮಕ್ಕಳು ತುಂಬಾ ಖುಷಿಪಟ್ಟು ತಿಂತಾರೆ. ಪ್ರತಿಯೊಬ್ಬರಿಗೂ ಈ ತಿಂಡಿ ತುಂಬಾ ಇಷ್ಟಪಟ್ಟು ತಿಂತಾರೆ, ಯಾಕೆಂದರೆ ಅಷ್ಟು ಆರೋಗ್ಯವಾದ ತಿಂಡಿನೂ ಸಹ ಆಗಿರುತ್ತೆ. ತಿಂತಾ ಇದ್ದರೆ ಮತ್ತೆ ತಿನ್ನಬೇಕು ಅನ್ನೋ ಕ್ರೇಜಿನೆಸ್ ಕೂಡ ಜಾಸ್ತಿನೇ ಆಗುತ್ತೆ. ಅಷ್ಟು ಅದ್ಭುತವಾಗಿರೋ ಒಂದು ತಿಂಡಿ ಇದು. ಮಿಸ್ ಮಾಡಿದೆ ಈ ವಿಡಿಯೋ ಪೂರ್ತಿ ನೋಡಿ, ಇದೇ ರೀತಿ ಮಾಡ್ಕೊಂಡು ತಿನ್ನಿ. ನೋಡಿ ಎಷ್ಟು ತೆಳುವಾಗಿದೆ, ಪೇಪರ್ ಅಷ್ಟೇ ತೆಳುವಾಗಿ ಮಾಡ್ಕೊಳ್ಬೋದು ನಾವು, ತುಂಬ ಚೆನ್ನಾಗಿರುತ್ತೆ. ನೋಡಿ ಈ ರೀತಿ ಒಂದು ಚಟ್ನಿ ಇದ್ದು ಈ ರೀತಿ ದೋಸೆ ತಿಂತಾಯಿದ್ರೆ ಸ್ವರ್ಗಕ್ಕೆ 3 ಗೇಣು ಅನ್ಬೋದು, ಅಷ್ಟು ರುಚಿ ಕೊಡುತ್ತೆ ಇದು. ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತಾ ಹೊಸ ರೆಸಿಪಿಯನ್ನು ಮತ್ತೆ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್. ನಿಮ್ಮ ದಿನ ಶುಭವಾಗಿರಲಿ.